ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಸದ್ಗುರುಗಳು ರಾಜಕೀಯ ಮಾತನಾಡಿದ್ದು ಸರಿಯಲ್ಲ. ಪರೋಕ್ಷವಾಗಿ ಬಿಜೆಪಿ ಪರವಾಗಿ ಮಾತನಾಡುವುದು ಸರಿಯಲ್ಲ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಇಶಾ ಕಾರ್ಯಕ್ರಮ ಏನಿದೆ, ಶಿವರಾತ್ರಿ ಪ್ರಯುಕ್ತ ನಡೆದಂತ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾತುಗಳನ್ನ ಆಡಿದ್ದು ಸರಿಯಲ್ಲ. ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಟೀಕಿಸಿರೋದಕ್ಕೆ ಕಿಡಿಕಾರಿದ್ದಾರೆ. ಆ ವೇದಿಕೆ ಬಿಟ್ಟು ಬೇರೆ ಕಡೆ ಮಾತನಾಡಿದ್ರೆ ನಡೀತಾ ಇತ್ತು. ಬಟ್ ಅದು ಶಿವರಾತ್ರಿಯ ಧಾರ್ಮಿಕ ವೇದಿಕೆ. ಆ ವೇದಿಕೆಯಲ್ಲಿ ರಾಜಕೀಯ ಮಾತುಗಳನ್ನ ಆಡಬಾರ್ದಿತ್ತು. ಭಯೋತ್ಪಾದನೆ ಬಗ್ಗೆ ಇಂತಹ ವೇದಿಕೆಯಲ್ಲಿ ಮಾತನಾಡಿದ್ದು ಸರಿಯಲ್ಲ. ಧರ್ಮ ಗುರುಗಳಿಗೆ ರಾಜಕೀಯ ಮಾತುಗಳ ಅವಶ್ಯಕತೆ ಇರೋದಿಲ್ಲ. ನಾನು ಇದನ್ನ ಖಂಡನೆ ಮಾಡ್ತೀನಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕಿಡಿಕಾರಿದ್ದಾರೆ. ಒಂದು ಧಾರ್ಮಿಕ ವೇದಿಕೆಯಲ್ಲಿ ಈ ರೀತಿಯಾಗಿ ರಾಜಕೀಯ ವಿಚಾರಗಳನ್ನ ಮಾತನಾಡಿದ ಸರಿಯಲ್ಲ. ಸದ್ಗುರುಗಳು, ಧಾರ್ಮಿಕ ಗುರುಗಳು, ಧರ್ಮ ಗುರುಗಳು ಅವರು ಈ ರೀತಿ ಭಯೋತ್ಪಾದನೆ ವಿಚಾರವನ್ನ ಈ ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ಸರಿಯಲ್ಲ. ಅವ್ರು ಮಾತನಾಡಿದ್ದೆಲ್ಲವೂ ಕೂಡ ಬಿಜೆಪಿ ಪರವಾಗಿತ್ತು. ಬೇರೆ ವೇದಿಕೆ ಆಗಿದ್ರೆ ನಡೀತಾ ಇತ್ತು. ಈ ಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಹೀಗೆ ಮಾತನಾಡಬಾರ್ದಿತ್ತು. ಖಂಡನೆ ವ್ಯಕ್ತಪಡಿಸ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಾರ್ವಜನಿಕವಾಗಿ ಅವರು ಕರೆದಿದ್ದಾರೆ, ಅವ್ರು ಹೋಗಿದ್ದಾರೆ. ಅಲ್ಲಿ ನಂದೇನೊಂದು ಮಾತು ಅಂತಂದರೆ, ಸದ್ಗುರು ಅವ್ರು ಮಾತನಾಡಿರ್ತಕ್ಕಂಥ ಮಾತು, ನಾನು ಕೂಡ ಅವರು ಮಾತನಾಡ್ತಕ್ಕಂಥದ್ದಾಗಿರಲಿ, ಅವ್ರು ಹೇಳ್ತಕ್ಕಂಥ ಫಿಲಾಸಫಿನ ನಾವೆಲ್ಲರೂ ಒಪ್ತೀವಿ. ವಿ ಆರ್ ಆಲ್ ಅವರ್ ಫ್ಯಾನ್ಸ್. ಬಟ್ ಅಲ್ಲಿ ಅವರು ನಿನ್ನೆ ಇರತಕ್ಕಂಥ ವೇದಿಕೆ ಒಂದು ನಮ್ಮ ಶಿವರಾತ್ರಿ ವೇದಿಕೆ. ಅದು ಎಲ್ಲ ಶಿವನ ಆರಾಧಕರು, ಶಿವನ ಭಕ್ತರು ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಅಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ಅದು ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು, ಟೆರರಿಸಮ್ ಮೊದಲು ಭಾಳ ಇತ್ತು, ಈಗ ಕಮ್ಮಿ ಇತ್ತು ಅಂತಕ್ಕಂಥ ಮಾತನ್ನು ಕೇಳಿದ್ದೀನಿ. ಅದೇ ಮೋಸ್ಟ್ಲಿ ಬಹುಶಃ ನಾನು ನೋಡಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಕರೆಕ್ಟ್ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಟ್ ಅದು ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಿಕಾಸ್ ಈ ಥರ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು ಇಂಡೈರೆಕ್ಟಾಗಿ ಅದು ರಾಜಕೀಯ ಪಕ್ಷಗಳು, ರಾಜಕೀಯ ಸರ್ಕಾರಗಳು, ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದು ಏನಾಗಿದೆ ಅಂತೇಳಿ ಸಂಕ್ಷಿಪ್ತವಾಗಿ ಹಂಗೆ ಬೇಕಿದ್ರೆ ಸದ್ಗುರುಗೆ ಬೇಕಾದ್ರೆ ಒನ್ ಟು ಒನ್ ಕೂತ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಸದ್ಗುರು ಅವರು ಈ ಸರ್ಕಾರ ಹಂಗೆ ಮಾಡೈತೆ, ಆ ಸರ್ಕಾರ ಹಂಗೆ ಮಾಡೈತೆ, ಈಗ ಟೆರರಿಸಮ್ ಇಲ್ಲ, ಅವಾಗ ಟೆರರಿಸಮ್ ಇದೆ ಅಂತಕ್ಕಂಥ ಮಾತನ್ನು ಆ ವೇದಿಕೆ ಅದಲ್ಲ, ಬೇರೆ ಅದನ್ನ ವೇದಿಕೆ ಅವ್ರು ಮಾತನಾಡ್ಬೋದಾಗಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ದಟ್ ಈಸ್ ನಾಟ್ ಅ ಪ್ಲಾಟ್ಫಾರ್ಮ್ ವೇರ್ ಹಿ ಹ್ಯಾಸ್ ಟು ಸ್ಪೀಕ್ ಅಬೌಟ್ ಟೆರರಿಸಮ್, ಟೆರರಿಸ್ಟ್ ಆ್ಯಕ್ಟಿವಿಟಿ, ಟೆರರಿಸಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅದು ವೇದಿಕೆನೇ ಅಲ್ಲ. ಅದು ಅವ್ರು ಯಾಕೆ ಮಾತನಾಡಿದ್ರು ಸದ್ಗುರು ಅಂತ ನಮಗೆ ಅರ್ಥ ಆಗ್ತಿಲ್ಲ. ಸೊ ಇದೆಲ್ಲ ಇವರೆಲ್ಲರೂ ಒಂದು ಸುಮ್ಮನೆ ರಾಜಕೀಯ ಪಕ್ಷಕ್ಕೆ ಸೇರಿ ಮಾತನಾಡೋದೇ ಒಳ್ಳೇದಂತ ತೋರಿಸ್ಕೊಳಕ್ಕೆ ಮಾತ್ರ ನಾವು ರಾಜಕೀಯದಾಗಿಲ್ಲ ಅಂತಕ್ಕಂಥದ್ದು ಅದು ಸರಿಯಲ್ಲ. ನನಗೆ ಯಾಕೋ ನಾನು ಇದನ್ನ ಖಂಡನೆ ಮಾಡ್ತೀನಿ. ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ. ಅವ್ರ ನಾಲೆಜ್ಗೆ ಅವ್ರು ಮಾತನಾಡ್ತಕ್ಕಂಥ ಕೆಲವು ವಿಷಯದಲ್ಲಿ ನಾನು ಕೂಡ ಅವ್ರಿಗೆ ಒಪ್ತೀನಿ. ಆದರೆ ನಿನ್ನೆ ಮಾತನಾಡಿರ್ತಕ್ಕಂಥದ್ದೇನಿದೆ ಅದು ಅದು ಆ ವೇದಿಕೆಗೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ವಿಚಾರನೇ ಅಲ್ಲ. ಅದು ಯಾಕೆ ಮಾತನಾಡಿದ್ರೆ ಗೊತ್ತಿಲ್ಲ ಅಂತ ನಾನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಈಗ ನಾರ್ತ್ ಇಂಡಿಯನ್ ನೋಡ್ತಾ ಇದ್ದರೆ ಈ ಮೌಢ್ಯತೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಥವಾ ಅವ್ರಿಗೇನು ಜನರಿಗೇನು ಅನುಕೂಲ ಆಗುತ್ತೆ, ಸಾರ್ವಜನಿಕ ಜೀವನದಲ್ಲಿ ಏನಿದೆ ಅಂತ ಹೇಳಿ ಆ ಪ್ರಜ್ಞೆ ಮರೆತು ಮಾತನಾಡ್ತಕ್ಕಂಥದ್ದನ್ನ ಮೀಡಿಯಾದವ್ರು ಕೂಡ ಅದನ್ನೇ ಹಿಡಿದು ತೋರಿಸ್ತಾರೆ. ಕೆಲವು ನಾರ್ತ್ ಇಂಡಿಯನ್ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಬಗ್ಗೆ ನಾನು ಭಾಳ ಗೌರವ ಇದೆ, ಅದ್ರ ಬಗ್ಗೆ ಮಾತನಾಡಿದೆ. ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ನಮಗೀಗೆಲ್ಲ ವಾಟ್ಸಪ್, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಆ ಸ್ವಾಮೀಜಿ ಏನು ಮಾತನಾಡ್ತಿರ್ತಾನೆ, ಆ ಜನಕ್ಕೆ ಕರ್ಕೊಂಬಂದು ತಲೆ ಒಡಿಸೋದು, ಇವೆಲ್ಲ ಪ್ರಮೋಟ್ ಮಾಡಿದ್ರೆ ಯಾವ ಲೆಕ್ಕಕ್ಕೆ ಹೋಗ್ತಾ ಇದ್ದೀವಿ, ಯಾವ ಲೆಕ್ಕದಲ್ಲಿ ಹೋಗ್ತೀವಿ ಅಂತ ನನಗಂತೂ ಮಾಹಿತಿ ಇಲ್ಲ. ಬಟ್ ಇದನ್ನು ನಾನು ಖಂಡನೆ ಮಾಡ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ.